ಸರ 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 ಹಣ ಕೊಡ ಸ್ವೀಟಿನ ಡಬ್ಬಿ ಒಂದು ತಗೋ. ಹಾಂ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಎಲ್ಲರೂ ಈ ಕಡೆ ನೋಡ್ರಿ. ನೋಡಿ ನೋಡಿ ಎಲ್ಲ ಮಕ್ಕಳಿಗೆ ಮಾಡಿದಂಗೆ ಬಸವ ತಂದೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಶತಾಯುಷಿಗಳು ಲಿಂಗಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ ಶಿಕ್ಷಣ ಪ್ರೇಮಿಗಳು, ಅನುಭವ ಮಂಟಪದ ಅಧ್ಯಕ್ಷರು, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕರು, ನಮ್ಮೆಲ್ಲರ ಆಶ್ರಯದಾತರಾದಂತಹ ಇಂದಿನ ಅಪರೂಪದ ಕಾರ್ಯಕ್ರಮದ ದಿವ್ಯ ಸಂಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಗಳನ್ನು ಸಮರ್ಪಿಸಿ ಪೂಜ್ಯರಿಗೆ ಒಂದು ಸಭೆಗೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟುವ ಮುಖಾಂತರ ಈ ಒಂದು ಕಾರ್ಯಕ್ರಮದ ಪೂರ್ವವಾಗಿ ಒಂದು ವಚನ ಗಾಯನವನ್ನು ನಾವು ನೀವೆಲ್ಲ ಆಲಿಸೋಣ. ನಮ್ಮ ಗುರುಪ್ರಸಾದ್ ಶಾಲೆಯ ಪ್ರೌಢವಿಭಾಗದ ವಿದ್ಯಾರ್ಥಿಯಾದಂತಹ 9ನೇ ತರಗತಿಯ ಸುಂದರವನಿಂದ. ಬಸವಲಿಂಗಾಯ ನಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ. ನರವಿಂದ್ಯದೊಳಗನ್ನ ಉಳುಗಿಳಿಯ ಮಾಡಿ, ನರವಿಂದ್ಯದೊಳಗನ್ನ ಉಳುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ಭಕ್ತಿಯೆಂಬ ಪಂಜರದೊಳಗಿತ್ತಿ, ಭಕ್ತಿಯೆಂಬ ಪಂಜರದೊಳಗಿತ್ತಿ, ಸಲವು ಕೂಡಲ ಸಂಗಮ ದೇವ, ಸಲವು ಕೂಡಲ ಸಂಗಮ ದೇವ, ಸಲವು ಕೂಡಲ ಸಂಗಮ ದೇವ. ನರವಿಂದದೊಳಗನ್ನ ಉಳುಗಿಳಿಯ ಮಾಡಿ, ನರವಿಂದದೊಳಗನ್ನ ಉಳುಗಿಳಿಯ ಮಾಡಿ, ಉಳುಗಿಳಿಯ ಮಾಡಿ. ಸುಶ್ರಾವ್ಯವಾಗಿ ವಚನ ಗಾಯನವನ್ನು ಮಾಡಿದಂತಹ 9ನೇ ತರಗತಿಯ ಸುಂದರವನಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಮಕ್ಕಳೇ ಒಂದು ಅಪರೂಪವಾದಂತಹ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ನಡೀತಾ ಇದೆ. ನಮ್ಮ ಶ್ರೀಮಠದ ಭಕ್ತರು ಅನೇಕ ಮಠದ ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧನೆ ಮಾಡಿದಂತಹ ನಮ್ಮ ರೇಖಾ ಮಾಜನ್ ಅವರ ಪತಿಯವರಾದಂತಹ ಶಿವರಾಜ್ ಜ್ಯೋತ್ಯಪ್ಪ ಅವರ 75ನೆಯ ಹುಟ್ಟುಹಬ್ಬವನ್ನು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಅವರ ಆಶೀರ್ವಾದದೊಂದಿಗೆ ನೆರವೇರ್ತಾ ಇದೆ. ಅವರೆಲ್ಲ ಅವರ ಸುಪುತ್ರರು ಬಂದಿದ್ದಾರೆ, ಅವರೆಲ್ಲ ಬಂಧು ಬಳಗದವರು ಬಂದಿದ್ದಾರೆ. ಅವರೆಲ್ಲರಿಗೂ ಶ್ರೀಮಠದ ಪರವಾಗಿ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅವರ ಅಮೃತ ಮಹೋತ್ಸವದ ಒಂದು ಅಮೃತ ಮಹೋತ್ಸವದ ಒಂದು ಸಂಭ್ರಮದಲ್ಲಿರುವಂಥ ನಮ್ಮ ಶಿವರಾಜ್ ಜ್ಯೋತ್ಯಪ್ಪನವರು, ಎಲ್ಲ ಅವರ ಮಕ್ಕಳು ಸುದ್ದಿರು ಎಲ್ಲರೂ ಅವರ ಹಳೆಯದರು ಎಲ್ಲರಿಗೂ ಶರಣು ಶರಣಾರ್ಥಿ. ಮನುಷ್ಯನ ಬದುಕು ದೇವರು ನಮಗೆ ಅಮೂಲ್ಯ ಸಂಪತ್ತು ಕೊಟ್ಟಾನ. ಯಾವ ಸಂಪತ್ತು ಕೊಟ್ಟಾನಪ್ಪ? ಈ ಶರೀರ ಸಂಪತ್ತನ್ನು ಕೊಟ್ಟಾನ. ಇದು ಯಾಕೆ ಕೊಟ್ಟಾನ ಹೇಳ್ರಿ? ಯಾಕೆ ಕೊಟ್ಟಾನ? ಈ ಚಲೋ ನಡಿ, ಚಲೋ ನುಡಿ, ಚಲೋ ಒಳ್ಳೆ ರೀತಿಯಿಂದ ಬಾಳ್ವೆ ಮಾಡಿ ನನ್ನ ಕಡೆ ಮರಳಿ ಬಾ ಅಂತ ನಮ್ಗೆ ಕಳಿಸ್ಕೊಟ್ಟಾನ. ಇಲ್ಲ
ಅದಕ್ಕೆ ಅಂಥ ಸರಿಯಾದ ನಡೆ ನುಡಿ ಆಚಾರ ವಿಚಾರದಿಂದ ನಡೀತಕ್ಕಂಥವರು ನಮ್ಮ ಶಿವರಾಜಪ್ಪನವರು. ಅವ್ರು ಹೆಂಗಾರ ಅಂದ್ರೆ ಸಾತ್ವಿಕದ ಒಂದು ಪ್ರತಿರೂಪ. ಮನುಷ್ಯನ ಜೀವನದಲ್ಲಿ 75 ವರ್ಷ ದಾಟದಂದ್ರೆ ಅದೊಂದು ಹೆಗ್ಗೆ, ಅದೊಂದು ಸಂತೋಷನೇ, ಅದೊಂದು ಸಂಭ್ರಮನೇ. ಯಾಕಂದರೆ ಈಗಿನ ಕಾಲದಲ್ಲಿ ನಿಂತಲ್ಲೇ ಕುಂತಲ್ಲೇ ಏನೇನೋ ಸಮಸ್ಯೆಗಳಾಗ್ಲತ್ತ. ಅಂಥದ್ರಲ್ಲಿ 75 ದಾಟ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ಖುಷಿ, ಸಂತೋಷ, ಆನಂದ. ಮತ್ತು ಅವ್ರ ಜೀವನದ ಒಂದೊಂದು ಕ್ಷಣನೂ ಒಳ್ಳೆಯದಕ್ಕೆ ಬಳಕೆ ಮಾಡ್ಕೊಂಡ, ಒಳ್ಳೆಯದಕ್ಕೆ ಸಾರ್ಥಕ ಜೀವನವನ್ನು ಅವರು ಸಾಗಿಸ್ಯಾರ. ಅವರು BCM ಹಾಸ್ಟೆಲ್ದು ಅಧಿಕಾರಿಗಳಿದ್ದರು, ತಾಲೂಕಾ ಅಧಿಕಾರಿ ಇದ್ದರು, ಸಮಾಜ ಕಲ್ಯಾಣ ಎರಡು ಒಂದೇ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಯಾಗಿ ಅವರು ಸೇವೆ ಮಾಡಿದ್ರು. ಮತ್ತು ಅವರು ಎಲ್ಲಕ್ಕಿಂತ ಹೆಚ್ಚಿಗೆ ನಾವೇನು ಅರ್ಚನೆ ಅರ್ಪಣೆ ಅನುಭವ ಅಂತ ಹೇಳ್ತೀವಿ, ಆ ಅರ್ಚನೆ ಅರ್ಪಣೆ ಅನುಭವದ ಅವರು ಅಷ್ಟೊಂದು ಪ್ರತಿ ಮನುಷ್ಯನ ಜೀವನದಾಗ ಸೊನ್ನೆಗಳು ಭಾಳ ಇರ್ತಾವೆ, ಏನೂ ಬೆಲೆ ಇರೋಂಗಿಲ್ಲ. ಸೊನ್ನೆದ ಹಿಂದೆ ಒಂದು ಅಂಕಿ ಇತ್ತಂದ್ರೆ ಭಾಳ ಬೆಲೆ ಬರ್ತದಿಲ್ಲಪ್ಪ. ಯಾಕೋ ಡಿಮ್ಮಾಗಿ ಕುಂತೀರಿ ನೀವು. ಒಂದು 3 ಸೊನ್ನೆದ ಹಿಂದೆ ಒಂದು ಅಂಕಿ ಹಾಕಿದ್ರೆ ಎಷ್ಟು ಬರ್ತದೆ ಬೆಲೆ? 1000. ಇನ್ನೊಂದು ಸೊನ್ನೆ ಹೆಚ್ಚು ಮಾಡಿದ್ರೆ 10,000. ಇನ್ನೊಂದು ಸೊನ್ನೆ ಹೆಚ್ಚು ಮಾಡಿದ್ರೆ 1,00,000. ಲಕ್ಷ ಆಗ್ತದೆ. ಅಂಕಿ ತೆಗೆದ್ರೆ ಸೊನ್ನೆನೇ ಆಯ್ತು. ಹಂಗೆ ಇವು ಸೊನ್ನೆ ಅಂದ್ರೆ ಏನು? ಮನಿ, ಹೊಲ, ಸಂಸಾರ, ಹೆಂಡತಿ, ಮಕ್ಕಳು, ಇವು ಸೊನ್ನೆಗಳಿದ್ದಾವೆ. ಪರಮಾತ್ಮನ ನೆನಹು, ಗುರುವಿನ ಸಂಪರ್ಕ, ಶರಣರ ಸಂಘ ಅನ್ನೋದು ಅಂಕಿ ಇದ್ದಂಗೆ. ಅಂಕಿ ಇಟ್ಟುಕೊಂಡು ಎಷ್ಟು ಸೊನ್ನೆಗಳು ಹೆಚ್ಚು ಮಾಡಿದ್ರು ಅದಕ್ಕೆ ಬೆಲೆ ಅದ. ಅಂಕಿ ತೆಗೆದಾಕಿ ಬರೇ ಸೊನ್ನೆಗಳು ಹೆಚ್ಚು ಮಾಡ್ಕೊತ ಹೋದ್ರೆ ಎಷ್ಟು ಹೆಚ್ಚು ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ. ಹಂಗೆ ಶಿವರಾಜ್ ಜ್ಯೋತಿಯಪ್ಪನವರು ಅಂಕಿ ಇಟ್ಟುಕೊಂಡು ಸೊನ್ನೆಗಳು ಹೆಚ್ಚು ಮಾಡ್ಯಾರೆ ವಿನಃ ಅಂಕಿ ತೆಗೆದು ಸೊನ್ನೆಗಳು ಹೆಚ್ಚು ಮಾಡ್ಯಾರ. ಪ್ರತಿಯೊಂದು ಧಾರ್ಮಿಕ ಕಾರ್ಯ, ಶರಣರ ಸತ್ಸಂಗ ಎಲ್ಲೇ ಇರಲಿ ಅವ್ರು ಬಂದು ಕುಂತು ಕೇಳಿ ಆನಂದ ಪಡ್ತಾರೆ. ಮತ್ತು ಅವ್ರದ್ದು ಇದನ್ನು ಹೆಂಗೆ ಸಿಕ್ಕದ ಜೋಡಿ ಅಂದ್ರೆ ಅದು ಹಿಂದೆ ದೇವರೇ ಸತಿಪತಿಗಳಿಗೆ ಹೆಂಗಿರಬೇಕು ಅನ್ನೋದು ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಇವರಿಬ್ಬರಿಗೆ ನೋಡಿದ್ರೆ ಅದು ವ್ಯಾಖ್ಯಾನ ತಾನೇ ತಿಳಿತು. ಸತಿಪತಿಗಳು ಹೆಂಗಿರಬೇಕು ಅಂದ್ರೆ ಇವ್ರಿಗೆ ನೋಡಿದ್ರೆ ತಂತಾನೇ ಗೊತ್ತಾಯ್ತು. ಏನು ಗೊತ್ತಾಯ್ತದ? ಸತಿಪತಿಗಳು ಹೆಂಗಿರ್ಬೇಕಪ್ಪ, ಇವ್ರ ಇಚ್ಛೆಗೆ ಅವ್ರು ಅನುಸರಿಸ್ತಾರೆ, ಅವ್ರ ಇಚ್ಛೆಗೆ ಇವ್ರು ಅನುಸರಿಸ್ತಾರೆ. ಮನೆಗೆ ಹೋಗಿದ್ದ ಗಂಡ ಹೆಂಡತಿ ಹಿಂಗೆ ಕುಂತಿರು. ಏನ್ರಿ ಅವ್ವ ಆರಾಮಿದ್ರೇನು ಅಂತ ಕೇಳ್ದ. ಎಲ್ಲಿ ಆರಾಮ ಹಚ್ಚಿರಿ? ಇವ್ನು ಪದರಿಗೆ ಬಿದ್ದು ಒಂದು ಕೊಳ್ಳಗಿನ ಕಾಣಲು ಹೋದ, ಕೈಲಿನ ಕಾಣಲು ಹೋದ, ಮಾಸಿ ಕಾಣಲು ಹೋದ, ಗುಂಜಿ ಕಾಣಲು ಹೋದ. ಇವಂದು ಹಾಂಗಾಯ್ತು, ಇವಂದು ಹಿಂಗಾಯ್ತು, ಇವಂದು ಅದು ಆಯ್ತು, ಇದು ನನಗೆ ಹೇಳತ್ತು ನಾ ಯಾಕಾರ ಕೇಳ್ದಪ್ಪ ಆರಾಮಿದ್ರೇನು ಒಂದು ಮಂಗಾಯ್ತು. ಹಂಗಿರ್ಬಾರ್ದು. ಸತಿಪತಿಗಳು ಹೆಂಗಿರಬೇಕು? ಸತಿಪತಿಗಳು ಒಂದಾದ ಭಕ್ತಿ ಆಗಿರ್ಬೋದು ಶಿವನಿಗೆ. ಹಂಗೆ ಅವ್ರ ಜೀವನದ ಇಬ್ಬರದು. ಮತ್ತು ಇಬ್ಬರ ಬಲ್ಲಿನೂ ನಾ ಅಂಬದು ಇರಬಾರ್ದು. ನಾ 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 ಅಂಬದು ಇರಬಾರ್ದು. ಎಲ್ಲಿ ನಾ ಅಂಬದು ಇರ್ತದ ಅಲ್ಲಿ ಜಗಳ ಶುರು ಆಯ್ತು. ಅದಕ್ಕೆ ಅವ್ರಿಬ್ಬರ ಬಲ್ಲಿ ಹೆಂಗದ ಅಂದ್ರೆ ಅವ್ರ ಬಲ್ಲಿನೂ ನಾ ಅಂಬದಿಲ್ಲ, ಇವ್ರ ಬಲ್ಲಿನೂ ನಾ ಅಂಬದಿಲ್ಲ. ಇವ್ರೊಂದು ಏನಾರ ಹೇಳಿದ್ರು ಆಯ್ತು ಹಾಗೆ ಮಾಡ್ರಿ ಅವ್ರಂತಾರೆ. ಅವ್ರು ಏನು ಹೇಳಿದ್ರೆ ಇವ್ರು ಅವ್ರಿಗೆ ಎಸ್ ಅಂತಾರೆ, ಅವ್ರ ಮತ್ತಿಗೆ ಇವ್ರು ಎಸ್ ಅಂತಾರೆ. ಇದಕ್ಕೇನಂತಾರೆ ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವ ಶರಣರ ವಾಕ್ಯಕ್ಕೆ
ಮಾದರಿ ಅದರವರು. ಅಂಥವ್ರ ಜೀವನ, ಅಂಥವ್ರ ಬದುಕು, ಅಂಥವ್ರ ಜೀವನ ಈಗ ಅಮೃತ ಮಹೋತ್ಸವ ದಲ್ಲಿ ಸಂಭ್ರಮದಲ್ಲಿ ನಾವಿದ್ದೀವಿ. ಭಾಳ ಸಂತೋಷ ಆಗ್ಯದ. ಭಾಳ ಸಾತ್ವಿಕರು, ಭಾಳ ವಿನಯಶಾಲಿಗಳು, ಯಾರಿಗೂ ಏನು ಅಂದವರಲ್ಲ, ಆಡಿದವರಲ್ಲ. ಅವ್ರಿಗೆ ಸಿಟ್ಟು ಬಂದಿದಂತೂ ನಾನು ನೋಡೇ ಇಲ್ಲ. ಮನೆಗೆ ನೋಡ್ಯಾರೋ ಅವರು ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ನೋಡಿಲ್ಲ. ಯಾವಾಗ ಮಾತಾಡಿದ್ರು ಮಿತ ಭಾಷೆಗಳು. ರೇಖಾತಾಯಿಯವ್ರು ಮಾತು ಹೆಚ್ಚಿಗೆ ಆಡ್ತಾರೆ, ಆದ್ರೆ ಇವ್ರ ಮಾತುಗಳೆಲ್ಲ ಭಾಳ ಕಡಿಮೆ, ಭಾಳ ಅಂದ್ರೆ ಭಾಳ ಕಡಿಮೆ. ಅಂಥ ಶಿವರಾಜಪ್ಪ ಅವರು ಒಳ್ಳೆಯ ಆರೋಗ್ಯ ಇಟ್ಕೊಂಡಾರ. ಅವ್ರ ಸಾತ್ವಿಕ ನಡೆ, ಸಾತ್ವಿಕ ನುಡಿ, ಸಾತ್ವಿಕ ಆಹಾರ, ಅವ್ರು ಯಾವ ವ್ಯಸನೂ ಅಂಥ ಜಿಲ್ಲಾಧಿಕಾರಿ ಹೆಚ್ಚಾಗಿ ಸೋಷಿಯಲ್ ಅಧಿಕ ಸಮಾಜ ಕಲ್ಯಾಣ ಇಲಾಖೆ ಇದ್ದವರಿಗೆ ಇನ್ಕಮ್ನು ಭಾಳ ಇರ್ತದೆ, ಚಟಗಳೂ ಭಾಳ ಇರ್ತಾವೆ, ಭಾಳ ಚಟ ಇರ್ತಾವೆ. ಆದ್ರೆ ಆ ಸಮಾಜ ಕಲ್ಯಾಣ ಇಲಾಖೆದಾಗ ಇದ್ದೂ ಯಾವುದೇ ಚಟ ಅಂಟಿಸ್ಕೊಳ್ಳಾರ್ದೇ ಸೇಫಾಗಿ ಬಂದವ್ರು ಯಾರು ಅಂದ್ರೆ ನಮ್ಮ ಶಿವರಾಜ್. ಅಂತ ಅಪರೂಪದ ವ್ಯಕ್ತಿತ್ವ ಅವ್ರದ್ದದ. ಇನ್ನೂ ಮುಂದೆ 80, 90 ಶತಾಯುಷಿ ಆಗಲಿ, ನಮ್ಮ ಗುರುಗಳು ಹಂಗೆ ಶತಾಯುಷಿ ಆಗಲಿ ಅಂತ ಆ ಗುರುವಿನ ಆಶೀರ್ವಾದ, ಬಸವ ಗುರುವಿನ ಕರುಣೆ ಅವ್ರ ಮೇಲೆ ಸದಾ ಇರಲಂತ ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗೂ ಸ್ವಲ್ಪ ಹೋಗೋಣ. ಇಲ್ಲಿಯವರೆಗೆ ಪರಮ ಪೂಜ್ಯರು ಶಿವರಾಜ್ ಜ್ಯೋತಿಪ್ಪ ಸರ್ ಅವರ ಕುರಿತಾಗಿ, ಅವರ ಹುಟ್ಟುಹಬ್ಬದ ಒಂದು ನೆಪ, ಅವರ ವ್ಯಕ್ತಿತ್ವನೇ ಒಂದು ನಮಗೆಲ್ಲರಿಗೂ ಮಾದರಿ. ಆದರ್ಶ ದಂಪತಿಗಳು ಹೇಗಿರಬೇಕು ಅಂತಂದರೆ, ತಾಯಿಗಳಾದಂಥ ರೇಖಾ ತಾಯಿಯವರಿಗೂ ಶಿವರಾಜ್ ಜ್ಯೋತಿಪ್ಪ ಅವರಿಗೂ ನೋಡೋದ್ರ ಮುಖಾಂತರ ಯುವ ಪೀಳಿಗೆಗೆ ಅದು ಆದರ್ಶ ಆಗಬೇಕು. ಅವರೆಲ್ಲ ಯಾಕಂತಂದರೆ, ನಾನು ಕೂಡ ಸುಮಾರು 25 ವರ್ಷಗಳಿಂದ ನೋಡ್ತಾ ಇರ್ತೀವಿ. ಮೊದಲು ನಮ್ಮ ಪರಮ ಪೂಜ್ಯರು ಶಾಲೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು 25 ವರ್ಷಗಳ ಕೆಳಗಡೆ ನಾವು ಹೋಗ್ತಾ ಇದ್ದೆವು. ಏನಂತು ತಾಯಿಯವರು ಮಠದ ಮೇಲೆ ಅಪಾರ ಪ್ರೀತಿ, ಭಕ್ತಿ, ಪೂಜ್ಯರ ಮಾತಂದ್ರೆ ಅದು ದೇವರೇ ಹೇಳಿ ಅನ್ನುವ ಒಂದು ಭಾವದೊಂದಿಗೆ ಅವ್ರು ನಡ್ಕೊಂಡು ಬಂದಾರ. ಅಂತಹ ಪೂಜ್ಯರ ಮಾತುಗಳನ್ನು ತಾವೆಲ್ಲ ಆಲಿಸಿದ್ರಿ. ಮತ್ತೊಂದು ಪೂಜ್ಯರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ಚಪ್ಪಾಳೆ ತಟ್ಟುವುದರ ಮುಖಾಂತರ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಆರತಿಯನ್ನ ಬೆಳಗೋದರ ಮುಖೇನ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ಸಂದರ್ಭ. ಅವರ ವೇದಿಕೆ ಮೇಲೆ ಆಶೀರ್ವಾದಕ್ಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸರ್ ಜೋರಾಗಿ ಚಪ್ಪಾಳೆಯನ್ನ ತಟ್ಟಲು ಈಗ ನಮ್ಮ ಸವಿತಾ ಟೀಚರ್ ಅವರು ಆರತಿ ಗೀತೆಯನ್ನ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿಶ್ವಗುರು ಬಸವ ರಕ್ಷೆ ಸದಾ ಇರಲಿ ನಿಮನೆ. ವಿಶ್ವಗುರು ಬಸವ ರಕ್ಷೆ ಸದಾ ಪೂಜ್ಯರು ಶಿವರಾಜ್ ಜ್ಯೋತಿಪ್ಪ ಸರ್ ಅವರಿಗೆ ಹಾಗೂ ರೇಖಾ ತಾಯಿಯವರಿಗೆ ಭಸ್ಮವನ್ನು ಧಾರಣೆ ಮಾಡುವ ಮುಖೇನ ಒಂದು ಶಾಲನ್ನು ಆಶೀರ್ವಾದವನ್ನು ಮಾಡುವ ಮುಖೇನ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖೇನ
ಆರತಿ ಪದವನ್ನು ಹೇಳ್ಬೇಕಾದ್ರೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ಶುಭವಾಗಲಿ ಶುಭವಾಗಲಿ ಶಿವರ ಸರವರ ಹುಟ್ಟಹಬ್ಬಕ್ಕೆ ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ ವಿಶ್ವ ಅಮೃತ ಮಹೋತ್ಸವ ಎಪ್ಪತ್ತೈದು ಅಮೃತ ಮಹೋತ್ಸವ ಅಂದ್ರೆ ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ಅಷ್ಟಾವರಣದ ಅರಿವು ಪಂಚಾಚಾರದ ಆಚಾರ ಅಷ್ಟಾವರಣದ ಅರಿವು ಪಂಚಾಚಾರದ ಆಚಾರ ಶಟಸ್ಥಲದ ಪೂರ್ಣ ಜ್ಞಾನ ಮರೆಯದಿರಲಿ ಎಂದೆಂದು ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ಧರ್ಮಗುರು ಬಸವರಿಗೆ ಹಡೆದ ತಂದೆ ತಾಯಿಗಳಿಗೆ ಧರ್ಮಗುರು ಬಸವರಿಗೆ ಹಡೆದ ತಂದೆ ತಾಯಿಗಳಿಗೆ ನೆರೆದ ಭಕ್ತ ಜನರಿಗೆಲ್ಲ ಮೆಚ್ಚಾಗಿ ಬಾಳಿರಿ ಶುಭವಾಗಲಿ ಶುಭವಾಗಲಿ ಅಮೃತ ಮಹೋತ್ಸವಕ್ಕೆ ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ ವಿಶ್ವಗುರು ಬಸವರಕ್ಷೆ ಸದಾ ಇರಲಿ ನಿಮಗೆ ಸದಾ ಇರಲಿ ನಿಮಗೆ. ಎಲ್ಲ ವಿದ್ಯಾರ್ಥಿಗಳೇ, ನಾವೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದ್ರ ಮುಖೇನ ನಾವೆಲ್ಲ ಶ್ರೀಮಠದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪೂಜ್ಯರ ಪರವಾಗಿ ಜೋರಾಗಿ ಅವರ ಹೆಸರು ಶಿವರಾಜ್ ಜ್ಯೋತ್ಯಪ್ಪ. ಜೋರಾಗಿ ಬರ್ತ್ಡೇ ಕ್ಲಾಪ್ಸ್ ಗೋ. ಬರ್ತ್ಡೇ ಕ್ಲಾಪ್ಸ್ ಗೋ. ಸುಂದರ್ ಕ್ಲಾಪ್ಸ್ ಗೋ. ಕೂಡ್ರು. जोरा सुंदर क्लब्स गो. सुंदर बढ़िया ब्यूटीफुल ब्यूटीफुल बसव क्लब्स गो. बसव अल्लाह ಚಂದಸ್ವಾ ಇದ್ರೆ ಅಪ್ಪೋರ್ ಹೋಗುವಾಗ ನೀವು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿ ಬಂದ ಮೇಲೆ ನಿಬಂಧವನ್ನ ಮಕ್ಕಳ ಕಡೆ ಬರೆಸಬೇಕು. ಮಕ್ಕಳು ಏನೇನು ಬರ್ದಾರ ಅನ್ನೋದನ್ನ ನಾನೇ ನೋಡ್ತೀನಿ ಅನ್ನುವಂತ ಮಾತನ್ನ ಅಪ್ಪವ್ರು ತಿಳಿಸಿದ್ರು. ಹೌದಲ್ರು? ಆ ರೀತಿ ನೀವೆಲ್ಲ ನಿನ್ನ ಆಪ್ಷನ್ ನಾಗರಾಜ್ ಚೆಕ್ ಕೊಡಪ್ಪ. ಇಲ್ಲೇನಿ ಕೊಡು. जोरक सुंदर क्लब्स गो.
ಹಣ್ಣು ತಿನ್ ಬರ್ರಿ ಇಲ್ಲಿ ಕಡೆ ಕೊಡು ಮಕ್ಕಳಿಗೆ ಕೊಡು ಮಕ್ಕಳಿಗೆ ಹಾಂ ಹಾಂ ಆಯ್ತು ನೋಟು ಕುಳಕರ ಕೊಡು ಒಂದು ಕಡೆ ಕೊಡು ಚಾಕ್ಲೇಟ್ ಈ ಕಡೆ ಇಲ್ಲಿ ಕರೆಕ್ಟ್ ಅದ ಅಲ್ಲಿ ಕಡೆ ಅಪ್ಪವ್ರು ಸಿವಿಡು ತಿನ್ಸೋದು ಅಪರೂಪ ಅವರೇ ಅಪ್ಪವ್ರು ಅಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಮತ್ತೊಂದು ಸಲ ನಾವೆಲ್ಲ ಬಾಬು ಇವರು ತಗೋ. ಹಾಂ ರೀ ಅಕಡೆ ನಾಗರಾಜ್ ಕ್ಯಾರಿ ಬ್ಯಾಗ್ ತಂದ ಪ್ರಸಾದ್ ಬಂದವರು ಇದು ಬಂದವರು ತಿಂದು ನಡ್ರಿ. ಆಯ್ತು ಇದ್ಯಾರು? ಅವ್ರಿಗೆಲ್ಲ ಪ್ರಸಾದ ಮಾಡಿ. ಹಾಂ ಮಾಡಿಸ್ತೀನಿ ಬರ್ರಿ ಅಪ್ಪರ ಅಂಗಡಿ ವೇಟ್ ಮಾಡ್ತಾರೆ ತಾಟ್ ಹಚ್ಚಾರ ಹಾಂ ಅವ್ರೇ ನಡ್ರಿ ಪ್ರಸಾದ್ ಮಾಡಿ ಹ್ಞೂ ಹೌದು ಆಗಲಿ ಸರ್ ನಿಮ್ದು ಆಗಲಿ ಆಗ್ಯದ ಆಗ್ಯದ ಕಾರ್ಯಕ್ಕೆ ಜಯವಾಗಲಿ ತಗೋರಿ ಶರಣ ಶರಣ